ಪಿತಾಮಹ. ಸಾಮಂತರಾಜರಿಂದೊಳಗೂಡಿ ಮೆರವೇ ಭೀಷ್ಮದ್ರೋಣ ಕರ್ಣ ದುಶ್ಯಾಸನ ಶಕುನಿಗೋ ಸಹೋದರ ದುಶಾಸನ ಅಗ್ರಜ ದರ ಮುಂಡರದಿ ಮೆರವೇಶಿತನಾಗಿ ಧೃತರಾಷ್ಟ್ರ ಕುವರಂಗೆ ಸರಿಸಾಟಿ ಯಾರಿಹರ ಅಗ್ರಜವು ಭಲರೆ ಮೆರವೆ ಚಲದಿ ಇದರಿಯೋ ಭಲರೆ ಭಲರೆ ಬಂದ ಭಲರೆ ಮೆರವೆ ಚಲದಿ ಭಲರೆ ಮೆರವೆ ಚಲದಿ ಇದರಿಯೋ ಭಲರೆ ಭಲರೆ ಬಂದು ಭಲರೆ ಮೆರವೆ ಚಲದಿ ಭೀಷ್ಮ ದ್ರೋಣ ಮಹಾರಥಿ ಕರ್ಣ ಧೀರ ಧೀರರು ಘನಗುಣ ನೆನೆಸೆ ಧೀರ ಧೀರರು ಘನಗುಣ ನೆನೆಸೆ ಸೌರ ಚರಿತ ಸಾಮ್ರಾಜ್ಯದ ಸಿರಿಯೋ ಸೌರ ಚರಿತ ಸಾಮ್ರಾಜ್ಯದ ಸಿರಿಯೋ ನಿರುಪತಿ ಧರೆಯಲ್ಲಿ ಸುಖದಲ್ಲಿ ಭಾವ ನಿರುಪತಿ ಧರೆಯಲ್ಲಿ ಸುಖದಲ್ಲಿ ಭಾವ ಭಲರೆ ಮೆರವೆ ಚಲದಿ ಇದರೆಯೋ ಭಲರೆ ಭಲರೆ ಬಂಸ ಭಲರೆ ಮೆರವೆ ಚಲದಿ ಭೀಷ್ಮ ದ್ರೋಣ ಮಹಾರಥಿ ಕರ್ಣ ಭೀಷ್ಮ ದ್ರೋಣ ಮಹಾರಥಿ ಕರ್ಣ ದರೆಯನು ಹಾಡುವ ವೈಭವದಿ ದರೆಯನು ಹಾಡುವ ವೈಭವದಿ ದರೆಯುವ ಸಿರಿಯಲ್ಲಿ ಸುರಮತಿ ನೇರ ದರೆಯುವ ಸಿರಿಯಲ್ಲಿ ಸುರಮತಿ ನೇರ ಸಾರಿ ಭುಜಬಲ ಪರಕ್ರಮ ತೋರಿ ಘನಗುಣ ಮುದವನ್ನು ಮೀರಿ ಆಟ ಮಾಡಿ ಭುಜಬಲ ಪರಕ್ರಮ ತೋರಿ ಘನಗುಣ ಮುದವನ್ನು ಮೀರಿ ಆಟ ಮಾಡಿ ದರೆಯಲ್ಲಿ ರಿಪುಗಳ ಶಿರದ ಗೆದಿಡುವ ದರೆಯಲ್ಲಿ ರಿಪುಗಳ ಶಿರದ ಗೆದಿಡುವ ಭಲರೆ ಮೆರವೆ ಚಲದಿ ಈ ದರೆಯೋ ಭಲರೆ ಭಲರೆ ಬಲು ಭಲರೆ ಮೆರವೆ ಚಲದಿ ಭಲರೆ ಮೆರವೆ ಚಲದಿ ಭಲರೆ ಮೆರವೆ ಚಲದಿ ಪಿತಾಮಹ ಗುರುಗಳೇ ಸಭಿಕರರೇ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರ. ಆ ಪಾಂಡವರು ಜೂಜಾಡಿ ರಾಜ್ಯಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಆ ಕಳ್ಳ ಕೃಷ್ಣನನ್ನು ನಂಬಿಕೊಂಡು ರಾಯಭಾರಿಯಾಗಿ ಹೊರಟಿರುವಂತೆ ಅವರ ಧೈರ್ಯವನ್ನು ನೋಡಿದ್ರ ಎಷ್ಟರ ಮಟ್ಟಿಗಿರುವುದು?
ಸುಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ಏನು ಯುದ್ಧ? ಅದಕ್ಕೆ ನಾನು ಸಿದ್ಧ. ನಾನದರ ದೀಕ್ಷಾಬದ್ಧ. ಸಹಸ್ರಾರು ಯುದ್ಧ ಕೊಯ್ದರ ಬಲವೇ ನನಗಿರುವಾಗ ಯುದ್ಧದ ಭಯವನ್ನು ತೋರಿಸುವೆಯ? ನನ್ನ ಬಳಿ 11 ಅಕ್ಷೋಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದವರು ಮೋದಿಸಿದ ಆನೆ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ನೋಟುಗೊಟ್ಟಾಗಿ ಹೋಗುವರು. ದುಶಾಸನ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನ ಯಾರು? ಅಗ್ರಜ ಯಾರು? ನಾನು ಮತ್ತು ನನ್ನ ಅಂಗರಾಜನ ವೀರ ಕರ್ಣನಿಲ್ಲವೇ? ಪೂಜ್ಯ ಗುರುಗಳು ಭೀಷ್ಮ ದ್ರೋಣಾದಿಗಳು ಇರುವಾಗ ಅವರ ಕಣ್ಣೆದುರಿಗೆ ಬೆಳೆದ ವಿಚಾರವು ನಮಗೇಕೆ? ಯಾರು ಪುರುಷೋತ್ತಮರು ಬರುತ್ತಿದ್ದಾರೆ. ಬರಲಿ, ಬಹಳ ಸಂತೋಷ. ಯಾರು ಪುರುಷೋತ್ತಮ? ಅವನ್ ಯಾರಿಗೆ ಪುರುಷೋತ್ತಮ? ರಾಜಾದಿರಾಜ ಪುರುಷ ಶ್ರೇಷ್ಠ ನಾನಿರುವಾಗ ಆ ಧನ ಕಾಯುವ ಗೊಲ್ಲನು ಪುರುಷೋತ್ತಮನು. ಅವನು ನೆಟ್ಟಗೆ ನನ್ನ ಅರಮನೆಗೆ ಬಾರದೆ ಅವನ ಹುಟ್ಟು ಗುಣಕ್ಕನುಸಾರವಾಗಿ ಈ ದಾಸಿ ಪುತ್ರನ ಮುರುಕು ಜೋಪಡಿಯನ್ನು ಆಚರಿಸಿರುವವನಂತೆ. ಎಷ್ಟೇ ಆಗಲಿ ಅವನ ತಿರುಪೆ ಬುದ್ಧಿ ಎಲ್ಲಿದ್ದಾನೆ ಹೋಯಿತು. ಸುಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಬರುತ್ತಿದ್ದಾರೆ. ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ವಿದುರ, ನೆರೆದ ಸಭೆಯೊಳು ನಿಂತು ಜರಿದು ಈ ಕೌರವನ, ನೆರೆದ ಸಭೆಯೊಳು ನಿಂತು ಜರಿದು ಈ ಕೌರವ ಉಳಿವೆಯ ಬಡ ಹಿಡಿದು ಉಳಿವೆಯ ಬಡ ಹಿಡಿದು ಒದರದಿರಲು ವಿದುರ ಸದರದೆ, ದುಡುಕಿ ಒದರದಿರಲು ವಿದುರ ಸದರದೆ. ಪುಲಿಯ ಮಗ ನೀನು ಪರದೇಶಿ, ಪುಲಿಯ ಬರುವವ ಬೇಕು ನರದೆ, ಕಡುವೈರಿ ಪಾಂಡವರ ಪರವಹಿಸೆ, ಕಡುವೈರಿ ಪಾಂಡವರ ಪರವಹಿಸೆ, ಛಲದಂತ ಮಲ್ಲ ಕುರುಬರೆಯ ಧಿಕ್ಕರಿಸೆ. ಒದರದಿರಲು ವಿದುರ ಸದರದೆ, ದುಡುಕಿ ಒದರದಿರಲು ವಿದುರ ಸದರದೆ. ವಿದುರ, ಸಹೋದರ, ಅಗ್ರಜ, ಪೂಜ್ಯನು ಹಿರಿಯವನು ಎಂದು ಗೌರವಿಸಿದ ಮಾತ್ರಕ್ಕೆ ಮಿತಿ ಮೀರಿ ಮಾತನಾಡುತ್ತಿರುವ ಇವನನ್ನು ಸಭೆಯಿಂದ ಕೂಡಲ ಸಭೆಯಿಂದ ಇಲ್ಲವಾದರೆ ಈ ನನ್ನ ಗದೆಯಿಂದ ಎಚ್ಚರವಾದಿತ್ತು. ಸುಯೋಧನ, ಬಲವಂತನಾದ ನೀನು ನ್ಯಾಯವೂ ಅಧೀನವು ಅಥವಾ ನ್ಯಾಯಕ್ಕೆ ಸರ್ವಾರೂ ಅಧೀನರೇ. ನನಗೆ ತಿಳಿದಿರುವ ನ್ಯಾಯ ನೀತಿಗಳನ್ನು ಹೇಳಿ ತಿಳಿಯಲೇಬೇಕು. ಛೀ ಅವಿವೇಕಿ, ಗುರುಳದಕ್ಕೆ ನಿನ್ನರಣದು
ಪ್ರಮೋದವಾಯಿತು. ಇದೇ ಪೂಜ್ಯ ವಿದುರನು ಅಪರಾಧಕ್ಕೀಡು ಮಾಡಿ ಸರ್ವೋತ್ತಮನಾದ ಬಿಲ್ಲಿನ ಸಹಾಯವನ್ನು ಪಡೆದುಕೊಂಡನಲ್ಲ. ಅವರೇನಾದರೂ ಧನುಧಾರಿಗಳಾಗಿ ಯುದ್ಧಕ್ಕೆ ನಿಂತಿದ್ದೇ ಆದರೆ ಅವರನ್ನು ಜಯಿಸಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ಕರ್ಣ, ಈ ತರ ದೊಡ್ಡ ಬೆದರಿಕೆಗೆ ನೀನು ಹೆದರುವುದೇ? ಇವನು ಎಂದು ತಾನು ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವುದು? ಧರಣಿಗೆ ಉರುಳುಪೆನೆನುತ ಚಪತವನಾಂತೋ ಮಹೇಶ್ವರ ಕುವರನ್ನು ಮೆಚ್ಚಿಸಿ ಮಹೇಶ್ವರ ಕುವರನ್ನು ಮೆಚ್ಚಿಸಿ ವರಚಾಪವನಾಂತೋ ನಿನಗೆ ಸಮನಾರಿಹರ ಕರ್ಣ. ಪರಾಕ್ರಮಿಶಾಲಿಯಾದ ನೀನು ಈ ವಿದುರನ ದೊಡ್ಡ ಬೆದರಿಕೆಗೆ ಹೆದರುವುದೇ? ಇವನು ಎಂದು ತಾನು ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರೋ ಅಥವಾ ಇವನ ಹೊಂದಲ್ಪ ಬಿಲ್ಲಿನಿಂದ ಆಗಬಹುದಾದ ಸಹಾಯವಾದರೂ ಏನು? ನೀನು ಚಿಂತಿಸಬೇಡ, ಕುಳಿತುಕೋ. ಈಗ ಎಲ್ಲರೂ ಕೇಳಿರಿ, ಕೃಷ್ಣನು ಸಭೆಗೆ ಬಂದಾಗ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೆ ಆದರೆ ಅವರು ಸಭೆಯನ್ನು ಬಿಟ್ಟು ಹೊರ ಹೋಗಬೇಕಾಯಿತು. ಎಚ್ಚರ! ಸಹೋದರ ದುಶಾಸನ, ಅಗ್ರಜ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಕೊಡು. ಕೃಷ್ಣನು ಬಂದಾಗ ಅದನ್ನೇ ನೋಡುತ್ತಾ ಕುಳಿತಿರುವೆನು. ಆ ದಿನ ನಾನು ದ್ವಾರಕಿಗೆ ಹೋದಾಗ ಹಗಲಿನಲ್ಲಿಯೇ ನಿದ್ರೆ ಬಂದವನಂತೆ ನಟಿಸಿ ನನ್ನನ್ನು ಬಹಳವಾಗಿ ಕಾಯಿಸಿದನು. ಈಗ ಅದರ ಪ್ರತಿಕಾರವನ್ನು ತೀರಿಸಿಕೊಳ್ಳುವೆನು. ಎಲ್ಲಿ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಕೊಡು. ಈಗ ಅಗ್ರಜ, ಸಿದ್ಧಪಡಿಸಿರು, ತೆಗೆದುಕೋ. ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಯಾರಾದರೂ ಎದ್ದು ನಮಸ್ಕರಿಸಿದ್ದೆ ಆದರೆ ಈ ನನ್ನ ಗದೆಯಿಂದ ಚೆಚ್ಚಿ ಕುಕ್ಕಿ ಸಭೆಯಿಂದ ತೆಗೆಸಿದನು. ಎಚ್ಚರ! ಧರ್ಮವೇ ಜಯವೋ, ಕರ್ಮವೇ ಲಯವೋ. ಧರ್ಮವೇ ಜಯವೋ, ಕರ್ಮವೇ ಲಯವೋ. ಧರ್ಮವೇ ಜಯವೋ, ಕರ್ಮವೇ ಲಯವೋ. ಮರ್ಮವನರಿತು ನೀ ನೆರೆ ಕಂಡ್ಯ ಮನೋಜ. ಮರ್ಮವನರಿತು ನೀ ನೆರೆ ಕಂಡ್ಯ ಮನೋಜ. ಕರ್ಮ ಕಾಂಡವ ಕರ್ಮ ಪಾಣಿಮ ಕರ್ಮ ಕಾಂಡವ
ಈ ದುರ್ಯೋಧನನು ಎಷ್ಟೊಂದು ದುರಹಂಕಾರದಿಂದ ಮೆರೆಯುತ್ತಿರುವನು. ನಾನು ಬಂದಿರುವಾಗ ಭೀಷ್ಮ ದ್ರೋಣಾದಿ ಗುರುಜನರೇ ಎದ್ದು ನಿಂತು ನಮಸ್ಕರಿಸುತ್ತಿರುವಾಗ ಈತನು ನೋಡಿಯೂ ಸಹ ನೋಡದೆ ಕುಳಿತಿರುವವನಲ್ಲ. ಇರಲಿ, ಈ ನನ್ನ ಪಾದದಿಂದ ಈ ಭೂಮಿಯನ್ನು ಒಂದು ಸಾರಿ ಮೆಟ್ಟಿ ತಾನಾಗಿಯೇ ಬಂದು ನನ್ನ ಪಾದಗಳಿಗೆ ನಮಸ್ಕರಿಸುವಂತೆ ಮಾಡುವೆನು. ಯೋಗಮಾಯೆ, ಜಾಗೃತಳಾಗು. ಯಾರು? ಸುಯೋಧನ, ಚಕ್ರವರ್ತಿಯಾದ ನೀನು ನನ್ನ ಪಾದಗಳಿಗೆ ನಮಸ್ಕರಿಸುವುದೇ? ದೂತನಾಗಿ ಬಂದಿರುವ ನನಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ ಭಾವ. ನಾನು ನಿನಗೆ ನಮಸ್ಕರಿಸಿದ್ದೇನೆಂದು ಹೆಮ್ಮೆ ಪಡಬೇಡ ಕೃಷ್ಣ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಅಡಿಯಿಂದ ಮುಡಿಯವರೆಗೂ ಪರೀಕ್ಷಿಸಿದ ಮಾತ್ರಕ್ಕೆ ನಮಸ್ಕರಿಸಿದ್ದೇನೆಂದು ತಿಳಿಯಬೇಡ. ಅದಿರಲಿ, ನಿನಗೊಂದು ವೇಳೆ ನಮಸ್ಕರಿಸಿದ್ದರು ಅದು ಈ ಭೂಮಾತೆಗೆ ಎಂದು ತಿಳಿ. ನೀನಾಗಲ್ಲ ಕೃಷ್ಣ. ಬಂದಿದ್ದಾಯ್ತು, ಕುಳಿತುಕೋ. ಪಾಂಡವರ ರಾಯಭಾರಿ, ಕುಳಿತುಕೋ. ಕೃಷ್ಣ, ಭಾವ, ನಿನಗೆ ನರ್ತನವೆಂದರೆ ಬಹುಪ್ರಿಯವಲ್ಲವೇ? ಇದ್ದರೂ ಇರಬಹುದು. ಇರಬಹುದೇನು, ಇದ್ದೇ ಇದೆ. ಗೋಪಿಕಾಂಗನೆಯರ ನರ್ತನವನ್ನು ನೋಡಿ ನೋಡಿ ಬೇಸತ್ತಿರುವ ನಿನಗೆ ನಮ್ಮ ಹಸ್ತಿನಾವತಿಯ ನರ್ತಕಿಯರ ನರ್ತನವನ್ನು ನೋಡಿವಂತೆ ಆನಂದ ಪಡು, ಖುಷಿ ಪಡು, ತೃಪ್ತಿ ಪಡು. ಯಾರಲ್ಲಿ ನರ್ತಕಿಯರನ್ನು ದೂರ ಮಾಡಿ. ರಾಜೇಶ್ವರ ಕರುಣಾಳ ಕುರುಭೂಪ ರಾಜೇಶ್ವರ ಕುರುವಂಶ ಕುರುತಿಲಕ ಮಕುಟೇಶ್ವರ ಧೀರ ಕುರುವಂಶ ಕುರುತಿಲಕ ಮಕುಟೇಶ್ವರ ಧೀರ ಕರುಣಾಳ ಕುರುಭೂಪ ರಾಜೇಶ್ವರ ಭಯಂಕರ ರೂಪ ಮನೋಹರ ಶಾಪ ವಿಧಯ ಬಲ್ಲ ಕರ್ಣನ ಪರಮಾಪ್ತ ವಿಭು ಭಯಂಕರ ರೂಪ ಮನೋಹರ ಶಾಪ ವಿಧಯ ಬಲ್ಲ ಕರ್ಣನ ಪರಮಾಪ್ತ ಸೋದರ ಮಾವನ ಇದೀ ಚತುರ ಗಾಂಧಾರಿ ದೇವಿಯ ಪ್ರೇಮದ ಕುವರ ಗಾಂಧಾರಿ ದೇವಿಯ ಪ್ರೇಮದ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ ಎಲ್ಲವ ಎಲ್ಲವ ಬಲ್ಲವ ಬಲ್ಲವ ಈ ಜಗಮಲ್ಲ ಫಲವಂತ ಕೇಳಿ ಎಲ್ಲವ ಎಲ್ಲವ ಬಲ್ಲವ ಬಲ್ಲವ ಈ ಜಗಮಲ್ ಎಲ್ಲವ ಬಲ್ಲವ ಈ ಜಗಮಲ್ ಎಲ್ಲವ ಬಲ್ಲವ ಈ ಜಗಮಲ್ ಕರುಣಾಳ ಕುರುಭೂಪ ರಾಜೇಶ್ವರ ಕುರುವಂಶ ಕುರುತಿಲಕ ಮಕುಟೇಶ್ವರ ಧೀರ ಕರುಣಾಳ ಕುರುಭೂಪ
ಈ ಚೆಲುವ ನೀಲವರ್ಣದಾರಿ ಈ ಚೆಲುವ ಕೊಳಲನಾಧದಿ ಈ ಜನರ ಮರುಳುಗೊಳಿಪ ನಮ್ಮ ಶ್ರೀಹರಿ ಕೃಷ್ಣಮುರಾರಿ. ಈ ಚಂದ್ರಕುಲ ಚಕ್ರೇಶ್ವರನ ಆಸ್ಥಾನದಲ್ಲಿ ಈ ಗೋಪಾಲನ ಗುಣಗಾನಗಳು ಎಲ್ಲಿ ಮತ್ತೊಮ್ಮೆ ಹೇಳಿ ಕೃಷ್ಣ. ಈ ಮನೆಗಿವನು ಕಡುವೈರಿ ನಮ್ಮ ಹಸ್ತಿನಪುರ ಧಡೆಯ ಗದಧಾರಿ ಇವನಿಗೆ ಸಾಟಿ ಯಾರಿಹರು ಇವನಿಗೆ ಸರಿಸಾಟಿ ಯಾರಿಹರು ಛಲದಲ್ಲಿ ಬಲದಲ್ಲಿ ಕುರು ಸಾರ್ವಭೌಮ ಛಲದಲ್ಲಿ ಬಲದಲ್ಲಿ ಕುರು ಸಾರ್ವಭೌಮ ಕರ್ವಾಳ ಕುರು ಭೂಪರಾಜೇಶ್ವರ ತಂಗು ವಂಶ ಕುರು ತಿಲಕ್ ಮಕುಟೇಶ್ವರ ಧೀರ ಕರ್ವಾಳ ಕುರು ರಾಜೇಶ್ವರ ಧೀರ ರಾಜೇಶ್ವರ ಪುರವೇಶ್ವರ. ಕರ್ವಾಳ ಕುರು ಭೂಪರಾಜೇಶ್ವರ ಕುರು ವಂಶ ಕುರು ತಿಲಕ ಮಕುಟೇಶ್ವರ ಧೀರ ಕರ್ವಾಳ ಕುರು ರಾಜೇಶ್ವರ ರಾಜೇಶ್ವರ ಪುರವೇಶ್ವರ.
ಕೊಂಬುದಿ. ಕೃಷ್ಣ, ನರ್ತನವನ್ನು ನೋಡಿದ್ದಾಯ್ತಲ್ಲ ಕೃಷ್ಣ, ಈಗ ನೀನು ಬಂದ ವಿಚಾರವನ್ನು ತಿಳಿಸಬಹುದು. ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೊಂದು ವಿಚಾರವನ್ನು ತಿಳಿಸಬೇಕೆಂದಿರುವೆನು. ಮುಖ್ಯವಾದ ವಿಚಾರ ಕೃಷ್ಣ. ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಮತ್ತೇನಾದರೂ ತಿಳಿಸಬಹುದು, ಸಂತೋಷವಾಗಿಯೇ ಕೇಳುವೆನು. ದುರ್ಯೋಧನ, ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲವಯ್ಯ. ಮುರಾರಿಯ ಬಂದ ಉದ್ದೇಶವೇನೆಂದು ಈ ರಾಜ್ಯಸಭೆಯಲ್ಲಿ ತಿಳಿಸಬಹುದು. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವರ ಪಕ್ಷಿಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮಗಳ ಮುಂದಿಡುವುದು ನನ್ನ ಅಭಿಮತ. ಕುರುಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಈ ದಿನ ಇಲ್ಲಿ ನಿರ್ಣಯಿಸಪಡಬೇಕಾಗಿರುವುದರಿಂದ ನಾನು ನಿಮ್ಮಗಳ ಮುಂದಿಡುವ ಪ್ರಶ್ನೆಗಳನ್ನು ನೀವೆಲ್ಲರೂ ಗಮನಿಸಿ ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸುತ್ತೇನೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಹಾಗೆ ಮಾಡದಿದ್ದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಪವಿತ್ರವಾದ ಈ ಭಾರತ ಭೂಮಿಯನ್ನು ಶಾಂತಿಯ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋಯಿಸುವಿರೋ? ಇವೆರಡರಲ್ಲಿ ಒಂದು ಪ್ರಶ್ನೆಯು ಈ ದಿನ ಇಲ್ಲಿ ನಿರ್ಣಯವಾಗಬೇಕಾಗಿದೆ. ಮಿತ್ರರೇ, ನಾನೀ ಪೀಠಿಕೆಯಲ್ಲೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದೂತದಲ್ಲಿ ಪರಾಜಿತರಾದ ಮೇಲೆ ಧರ್ಮನಿಷ್ಠರು, ಸ್ನೇಹಶೀಲರಾದ ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನ ಉಳಿದಿರುವುದು. ಈಗ ಅವರು ನನ್ನೊಂದಿಗೆ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಹಿಂದೆ ವಾಗ್ದಾನ ಮಾಡಿದಂತೆ ನಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ ಎಂದು. ಸಭಾಸದರೇ, ಪಾಂಡವರ ಈ ವಿನಯ ವಚನವನ್ನು ಕೇಳಿದ್ದೀರಾ? ಬಾಲ್ಯದಿಂದಲೂ ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರತ್ವವನ್ನು ಮರೆಯಲು ಪಾಂಡುನಂದನರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹದಾನ, ಕಪಟ ದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ಉತ್ಸಾಹ. ಇಂತಹ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ಭಾಗಕ್ಕಾಗಿ ನಿಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿರಿ. ರಾಜೇಂದ್ರರೇ, ಇದುವರೆಗೂ ಈ ಮಕ್ಕಳನ್ನು ಸ್ವೇಚ್ಛಾಚಾರಿಗಳಾಗಿ ಬಿಟ್ಟಂತೆ ಮುಂದೆಯೂ ಬಿಡುವುದಾದರೆ ಅಪಾರ ದುಃಖಕ್ಕೀಡಾಗುವಿರಿ. ಕಣ್ಣೀರು ಕಾಲುವೆಯಾಗಿ ಹರಿಯಲು ಅವಕಾಶ ಕೊಡಬೇಡಿ. ಕೌರವರಂತೆ ಪಾಂಡವರು ನಿಮಗೆ ಮಕ್ಕಳಲ್ಲವೇ? ಪಾಂಡವರಾಜೇಂದ್ರನು ಮೃತನಾದ ಬಳಿಕ ಆ ಮಕ್ಕಳು ತಮ್ಮ ಬಾಲ್ಯವನ್ನು ನಿಮ್ಮ ತೊಡೆಯ ಮೇಲೆ ಕಳೆಯಲಿಲ್ಲವೇ? ಆ ಮಕ್ಕಳಿಗೆ ಆಶ್ರಯ ಕೊಡುವಂತೆ ನಾನು ಪ್ರಾರ್ಥಿಸುತ್ತೇನೆ. ಸರ್ವಜ್ಞರಾದ ನಿಮಗೆ ಇದಕ್ಕಿಂತಲೂ ಹೆಚ್ಚಿಗೆ ಹೇಳುವ ಅವಶ್ಯಕತೆ ಇಲ್ಲ. ಅವರ ಸಂದೇಶದೊಂದಿಗೆ ನನ್ನ ಸಂದೇಶವನ್ನು ತಿಳಿಸಿದ್ದೇನೆ. ಮುಂದೆ ವಿಚಾರ, ಅವಿಚಾರ, ಕರ್ತವ್ಯ, ಅಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಸಲ್ಲದು ವೈರ ಸಾಧಿಸದಿರು ಜಲ
ಮಾತುಗಳನ್ನು ಸಲಹೆಗಳನ್ನು ಮಂದಿಸಿ ಅದರಂತೆ ನಡೆಯುವುದೆಂದು ನಾನು ನಂಬಿದ್ದೇನೆ. ಕುಮಾರ, ಶಾಂತಿ ಸಂಧಾನವನ್ನು ವ್ಯರ್ಥಗೊಳಿಸಿದರೆ ಅಮೃತವು ವಿಷವಾಗುವುದು. ಕುಮಾರ ದುರ್ಯೋಧನ, ಪಾಂಡವರು ನೀವು ಸಹೋದರಲ್ಲವೇ? ನಿಮ್ಮ ವಿರೋಧ ಬೇಕೆ? ದುರಾಭಿಮಾನ್ಯವನ್ನು ಬಿಟ್ಟು ಅನ್ಯೋನ್ಯ ಮೈತ್ರಿಯಿಂದ ಇರುವುದು ಒಳ್ಳೆಯದು. ಇದೇ ನನ್ನ ಅಭಿಮತ. ಭೀಷ್ಮಾಚಾರ್ಯರಿಗಿಂತ ಮಿಗಿಲಾಗಿ ನಾನು ಏನೂ ಹೇಳಲಾರೆ. ಸಂಧಿಗೆ ಸುಸಮಯ, ಇದನ್ನು ನಿರಾಕರಿಸಬೇಡ. ಪಾಂಡವರು ನಿನ್ನ ಸಹೋದರರಲ್ಲವೇ? ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖ ಸೌಖ್ಯದಿಂದ ಬಾಳು. ಇದೇ ನನ್ನ ಅಭಿಮತ. ಸುಯೋಧನ, ಯಾರದು? ಓಹೋ, ವಿದುರ ಚಿಕ್ಕಪ್ಪ. ನೀತಿ ವಚನ ಹೇಳುವುದರಲ್ಲಿ ನೀನು ಒಬ್ಬನು, ನಡೆಯಲಿ ನಿನ್ನ ಅರಣ್ಯ ರೋದನ. ಹೌದು ಸುಯೋಧನ, ನನ್ನ ರೋದನವು ಅರಣ್ಯ ರೋದನ. ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಕೆಡುವವರನ್ನು ನೋಡಿದಾಗ ಅವರಿಗೆ ಸದುಪದೇಶ ಮಾಡುವುದು ನಮ್ಮ ಕರ್ತವ್ಯ. ಕುಮಾರ, ರಾಜ್ಯವನ್ನೆಲ್ಲ ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟಾದರೂ ಆ ಪಾಂಡವರಿಗೆ ಕೊಟ್ಟು ಸಹಕರಿಸು. ಇದೇ ನನ್ನ ಅಭಿಮತ. ವಿದುರ, ಏನು ಹೇಳಿದೆ? ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲಿಲ್ಲಬೇಕು. ಸುಮ್ಮನೆ ಕುಳಿತುಕೋ. ಕೃಷ್ಣನಿಗಾಗಲಿ, ಪೂಜ್ಯ ಪಿತಾಮಹರಿಗಾಗಲಿ, ಆಚಾರ್ಯ ದ್ರೋಣರಿಗಾಗಲಿ ನನ್ನಲ್ಲಿ ಮಾತ್ರ ದೋಷಗಳು ಕಾಣುತ್ತಿರುವವು. ಕುಂತಿ ಪುತ್ರ ಪಕ್ಷಿಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ತಕ್ಕಂತೆ ಮಾತನಾಡಿದೆ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೌತ್ಯ ಕಾರ್ಯವನ್ನು ಬಹು ಶ್ಲಾಘನೀಯವಾಗಿ, ಆದರೆ ನಿನ್ನ ಮರಳು ಮಾತುಗಳಿಗೆ ಒಡಂಬಡುವ ಬುದ್ಧಿಯನ್ನು ಮಾತ್ರ ಈ ದುರ್ಯೋಧನಲ್ಲ. ಇದನ್ನು ಚಂದಾಗಿ ತಿಳಿದರು. ಇದು ಶುದ್ಧ ಕ್ಷತ್ರಿಯರ ರಕ್ತ. ಸ್ವಾಭಿಮಾನತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಯುದ್ಧ ಮಾಡಲು ಆಗದಿದ್ದರೆ ಮತ್ತೆ ಕಾಡಿಗೆ ಹೋಗಲಿ. ದುರ್ಯೋಧನ, ನೀತಿಶಾಸ್ತ್ರ ಬಲ್ಲವರು ಶಾಂತಿಯಿಂದಲೇ ರಾಜ್ಯವನ್ನು ಸಂಪಾದಿಸುವರು. ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಹಂಕಾರದ, ದುರಗ್ರಹದ, ದುಸ್ಸಹವಾಸದ, ದುರಾಶಯದ, ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಏನಂದೆ ಕೃಷ್ಣ? ಮತ್ತೊಮ್ಮೆ ಹೇಳು. ಸಾಕು ಮಾಡು ನಿನ್ನ ಒಕ್ಕಟತ್ವ. ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ, ದುರಾಭಿಮಾನವೇ. ಬಲೆ ಬಲೆ ಬಹಳ ಚೆನ್ನಾಗಿ ಹೇಳಿದೆ. ಹಾಗಲ್ಲ ಕೇಳು ಕೃಷ್ಣ, ಈ ಕೌರವರನ್ನು ಸದೆ ಬಡಿಯಲೇಬೇಕೆಂದರಲ್ಲವೇ ಆ ನಿನ್ನ ಬಣ್ಣ ಭೀಮ. ಅದು ದುರಾಗ್ರಹ. ಲೋಕಾಯುತ ವೀರನಾದ ನನ್ನ ಪ್ರಿಯ ಮಿತ್ರ ಕರ್ಣನನ್ನು ವಧಿಸಲೇಬೇಕೆಂದರಲ್ಲವೇ ಆ ನಿನ್ನ ನಪಂಸಕ ಪಾರ್ಥ. ಅದು ದುರಾಶಯ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬಯಸಿದರಲ್ಲವೇ ಆ ಏಡಿ ಪಾಂಡವರು.
ಅದು ದುಸ್ಸಹವಾಸ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂಬುದಾಗಿ ಜಂಬ ಕೊಚ್ಚಿಕೊಳ್ಳುತ್ತಿರುವರಲ್ಲವೇ ಆ ಕುನ್ನಿ ಪಾಂಡವರು. ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವು ಯಾರು ಹೇಳಿದರು ಈ ಕೌರವನ ನಿರ್ಧಾರ ಚಲಿಸಲಾರದು, ಅಚಲ. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ನೀನು ಬಂದ ದಾರಿಯನ್ನು ಹಿಡಿಯುವುದು ಒಳ್ಳೆಯದು. ದುರ್ಯೋಧನ, ನೀತಿಶಾಸ್ತ್ರ ಬಲ್ಲವರು ಶಾಂತಿಯಿಂದಲೇ ರಾಜ್ಯವನ್ನು ಸಂಪಾದಿಸುವರು. ಸತ್ಯಕ್ಕೆ ಭಂಗ ಬರುವುದೆಂದು ಶಾಂತಿಯಿಂದಲೇ ರಾಜ್ಯವನ್ನು ಸಂಪಾದಿಸಬೇಕೆಂಬ ಧರ್ಮರಾಯನ ಧರ್ಮವನ್ನು ಈ ಮೂರು ಲೋಕವೇ ಕೊಂಡಾಡುತ್ತಿರುವುದು. ಇನ್ನು ಇಡಿಂಬ ರಾಕ್ಷಸಾದಿಗಳನ್ನು ಕೊಂದು 1000 ಆನೆಬಲವುಳ್ಳ ರುದ್ರಾಂಶ ಸಂಭೂತನಾದ ನಮ್ಮ ಭೀಮಸೇನನ ಪರಾಕ್ರಮ ನಿನಗೂ ಸ್ವಲ್ಪ ಚೆನ್ನಾಗಿಯೇ ತಿಳಿದಿರುವುದು. ಇನ್ನು ಪರಶಿವನೊಂದಿಗೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಪರಮವೀರ ನನ್ನ ಪ್ರಾಣ ಸಖ ಅರ್ಜುನ. ಇವನ ಪರಾಕ್ರಮವನ್ನು ತಿಳಿಯದೆ ದುಡುಕಿ ಮಾತನಾಡಬೇಡ. ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು ಇವರೇನು ಸಾಮಾನ್ಯರೇ. ಇವರುಗಳ ಪರಾಕ್ರಮಗಳ ಮುಂದೆ ನಿಮ್ಮವರ ಪರಾಕ್ರಮವು ಏನೂ ನಡೆಯದು. ನಿಧಾನವಾಗಿ ಆಲೋಚಿಸುವ ದುರ್ಯೋಧನ. ಒಳ್ಳೆಯವರ ಪರಾಕ್ರಮವನ್ನು ಹೇಳ್ತಿರಲ್ಲ ಕೃಷ್ಣ. ಇನ್ನು ಕೈಲಾಗದ ಏರಿ ಧರ್ಮರಾಯ ಸಾಧ್ವಿಯಂತೆ ವೇಷ ಧರಿಸಿ ಈ ಲೋಕವನ್ನೇ ವಂಚಿಸುತ್ತಿರುವ ನಯವಂಚಕ. ಇನ್ನು ಆ ಹೊಟ್ಟೆ ಬಾಟ ಭೀಮ ಬಂಡಿ ಅನ್ನವನ್ನು ತಿಂದು ಇಡಿಂಬವನ್ನೇ ಕೊಂದ ಮಾತ್ರಕ್ಕೆ ಅವನು ಅಜಯನು. ಒಂದು ವೇಳೆ ಕೊಂದಿದ್ದರೂ ಅದು ನಿನ್ನ ಈ ಕುತಂತ್ರದಿಂದ. ಇಂತಹ ಕೊಲೆಪಾತಕ ರುದ್ರಾಂಶ ಸಂಭೂತನು, 1000 ಆನೆಯ ಬಲವುಳ್ಳವನು ಆ ನಿನ್ನ ಭೀಮಸೇನ ತುಂಬಿದ ರಾಜಸಭೆಯಲ್ಲಿ ನಿನ್ನ ತಂಗಿ ಪಂಚವಲ್ಲವೆಯನ್ನು ನನ್ನ ಸಹೋದರ ಮುಡಿಹಿಡಿದೆಳೆ ತಂದು ಸೀರೆಯನ್ನು ಸೆಳೆವಾಗ ಎಲ್ಲಿ ಅಡಗಿತ್ತು ಅವನ 1000 ಆನೆಯ ಬಲ. ಇನ್ನು ನಿನ್ನ ಪ್ರಿಯ ಮಿತ್ರ ಪಾರ್ಥ ಕಾಲಿಗೆ ಗೆಜ್ಜೆ ಕಟ್ಟಿ ಕೈಗೆ ಬಳೆಯನ್ನು ತೊಟ್ಟು ಥಕತೈ ಥಕತೈ ಎಂದು ನರ್ತಿಸಿದ ನಪಂಸಕ. ಅವರ ಪರಾಕ್ರಮಗಳು ನಾನು ಚೆನ್ನಾಗಿ ಬಲ್ಲೆ. ಇನ್ನು ಮಾದರಿ ಕುಮಾರರಾದ ನಕುಲ ಸಹದೇವರು ಅವರಿನ್ನು ಬಾಲಕರು. ನನ್ನ ಅರಮನೆಯ ದ್ವಾರಪಾಲಕರಾಗಲು ಯೋಗ್ಯರಲ್ಲ. ಒಬ್ಬ ಅಶ್ವಪಾಲಕ, ಮತ್ತೊಬ್ಬ ಗೋಪಾಲಕ. ಇವರ ಪರಾಕ್ರಮಗಳು ಗೋಪಾಲಕನಾದ ನಿನಗೆ ಅತಿಶಯ ಹೊರತು ಭೂಪಾಲಕನಾದ ನನಗಲ್ಲ ಕೃಷ್ಣ. ನೀವು ಯಾರು ಏನೇ ಹೇಳಿದರು ಈ ಕೌರವನ ನಿರ್ಧಾರ ಚಲಿಸಲಾರದು, ಅಚಲ. ಅಣ್ಣನ ಮಾತುಗಳಲ್ಲವೋ ನನಗೆ ಒಪ್ಪಿತು. ಈ ಕುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುವ ಅಗ್ನಿಯ ಜ್ವಾಲೆಯು ನಿನ್ನ ಯುದ್ಧ ಬೀರುಗಳ ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ. ಪಾಂಡವರ ಸೈನ್ಯ ಸಮುದ್ರವನ್ನು ಕಲಕಬಲ್ಲ ಗಂಡಗಲಿಗಳು ನಾವು. ಆ ಗಂಡ ಭೀಮರ ರುಂಡವನ್ನು ಚಂಡಾಡಲು ಈ ದುಶ್ಯಾಸನ ಸದಾ ಸಿದ್ಧನಾಗಿರುವನು. ಸಮರವೇ ಸಿದ್ಧ. ಒಂದ ದಾರಿ ನಡೆಯುವುದು ಒಳ್ಳೆಯದು. ಇಲ್ಲವಾದರೆ ಈ ನನ್ನ ಗದೆಯಿಂದ ಅನರ್ಥವಾದಿತ್ತು. ಎಚ್ಚರ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆದರೆ ಕಡುವೈರಿ ಅರ್ಜುನನ ಮೇಲೆ ಹಾಗೆ ತೀರೋದ ಹೊರತು ಈ ರಾಜರಿಗೆ ಸ್ವಾಭಾವಿಕವಾದಿದ್ದು ನಮ್ಮಂತಹ ಕ್ಷತ್ರಿಯ ವೀರರಿಗಲ್ಲ. ರಾಜೇಂದ್ರ, ಈ ಸಂಧಿಯ ಸುಸಮಯದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು.
ನಮ್ಮಂತಹ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನು ಅವರಂತೆಯೇ ಮಾತನಾಡುತ್ತಿರುವೆಯ. ಅರ್ಜುನನ ಮೇಲಿನ ವೈಯಕ್ತಿಕ ವೈರತ್ವಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿ ಕೊಡಲು ಇಚ್ಛಿಸುವೆಯ. ಇದು ನಿನ್ನ ಧರ್ಮವೇನಯ್ಯ? ನಿನ್ನ ಧರ್ಮವೇ ಎಷ್ಟೋ ಮೇಲು ಯದುಪತಿ. ಈ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಕರ್ಣ, ಯಾದವಾಗ್ರಾಣಿಯ ಗಂಟಲು ಬಿಗಿದಂತಾಯಿತು ಈ ನಿನ್ನ ಧರ್ಮದ ನುಡಿಗಳಿಂದ. ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಆದರೆ ಒಂದು ಮಾತು ಹೇಳುವನು, ಆಲೋಚಿಸು. ಭಾರತ ಭೂಮಿ ಜಗತಿ ಸುಲಕ, ಭಾರತ ಭೂಮಿ ಜಗತಿ ಸುಲಕ, ಸಮಾನ ಸೌರ್ಯದ ವಿರಾಜಿಸುವ ಸಮೂಹ ನಿರಾಕರಿಸದಿರೇ ಭಾರತ ಭೂಮಿ
ದುರ್ಯೋಧನ ಕರೆಸಿಗನೇ ಅನುಜಾತರ ಕರೆಸಿಗನೇ ಅನುಜಾತರ ಕರೆಯನ್ನಿಟ್ಟು ಚಾತಿ ಪಡೆ ಸುದ್ದಿಯಾಗು ವೀರ ಕರೆಯನ್ನಿಟ್ಟು ಚಾತಿ ಪಡೆ ಸುಖಿಯಾಗು ವೀರ ವೈರವನೇ ನೀನಿಗೆ ಸೈರಣಯ ತಾಳೈ ದುರ್ಯೋಧನ ವೈರವನೇ ನೀನಿಗೆ ಸೈರಣಯ ತಾಳ ಬಾಳೈ ಬಲು ಧರ್ಮ ನಿರತ ಸುಗುಣ ಚರಿತ ಕರುಣ ಭರಿತ ವರ ಗುಣ ಯುದ್ಧ ಕೊರೆ ದರೆಯ ಬಾಳೈ ಬಲು ಧರ್ಮ ನಿರತ ಸುಗುಣ ಚರಿತ ಕರುಣ ಭರಿತ ವರ ಗುಣ ಯುದ್ಧ ಕೊರೆ ದರೆಯ ಭಾರತ ಭೂಮಿ ಜಯಿಸಿ ದುರಾಕ್ಷ ಸಮಾನ ಶೌರ್ಯ ನಿರಾಕರಿಸದಿದೆ ಭಾರತ ಭೂಮೀಶ. ದುರ್ಯೋಧನ, ಈ ನಿನ್ನ ಗುರು ಹಿರಿಯರು, ಬಂಧು ಮಿತ್ರರು, ಸಹೋದರರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸಗೈಯುವೇಕೆ? ಪಾಂಡವರು ನಿಮ್ಮ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನೇ ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಮಮತೆ ಮತ್ತು ಶಾಂತಿಯ ಹೊರತು ಅವರಿಗೆ ಮತ್ತೇನು ಬೇಡ. ಯೋಚಿಸು, ಇದು ಅತ್ಯಂತ ಮಹತ್ವದ ವಿಷಯ. ಈ ಸಂಧಿಯನ್ನು ನೀನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಕಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನರೊಡನೆ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ಈ ವಿಶ್ವ ಜಗತ್ತಿನಲ್ಲೇ ಅಪ್ರತಿಮನೆನಿಸುವೆ. ಈ ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪದಿದ್ದರೆ ಹೋಗಲಿ, ಅವರ ಈ ಇಷ್ಟವನ್ನು ನೆರವೇರಿಸು. ಸಂಧಿಗೆ ಸಮ್ಮತಿಸು. ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ನಿಮ್ಮಗಳ ಸಲುವಾಗಿ. ಮುಂದೊದಗುವ ಭೀಷಣ ಯುದ್ಧದಿಂದ ಈ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುವೆನು. ಭಿಕ್ಷೆ ಪ್ರದಾನ ಮಾಡುವ ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು ರಾಜ? ಪಾಂಡವರು ಜೂಜಾಡಿ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೋ? ಕೇಳು ವಾಸುದೇವ, ಕೇಳು. ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ಸಾಮ್ರಾಟ್ ದುರ್ಯೋಧನನ ಹೊರತು ಮತ್ಯಾರಿಂದಲೂ ಸಾಧ್ಯವಿಲ್ಲ. ಛಾತ್ರ ಧರ್ಮವಿಹುದೇ ಆ ಏಡಿ ಪಾಂಡವರಲ್ಲಿ ಕೃಷ್ಣ. ಛಾತ್ರ ಧರ್ಮವಿಹುದೇ ಆ ಏಡಿ ಪಾಂಡವರಲ್ಲಿ ರೂಢಿಯರವರನ್ನು ವೀರರಲ್ಲಿ ಪರಾಯಿ ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ ಅರಿತು ನೀಡಿದಲ್ಲವ ಭ್ರಾಂತಿ ಮೂಡಿಪೆಯ ಮುಕುಂದ. ಪಾಂಡವರಿಗೆ ಭಿಕ್ಷಾವೃತ್ತಿಯ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನವು ನಮ್ಮಿಂದಾಗದು. ಯುದ್ಧದ ಭಯವನ್ನು ತೋರಿಸುವ ಜನಾರ್ದನ. ಯುದ್ಧವು ಕ್ಷತ್ರಿಯರ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಈ ಕ್ಷತ್ರಿಯನೆಂದು ಭಯಪಡುವುದಿಲ್ಲ. ಭಯಪಡಲಾರದು. ಸ್ಥಿರನಾಗು ದುರ್ಯೋಧನ. ನಿನ್ನ ಹವಿತ್ಸವು ಯುದ್ಧವಾಗಿದ್ದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೆ. ನಿನ್ನ ಅಪರಾಧಗಳೇನೆಂದು ಕೇಳುವೆಯಾ?
ಹಿಂದೆ ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ನೀಚ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟದೂತ ಕೆಳೆದುದನ್ನು ಮರೆತೆಯ? ಸಹೋದರನ ಪತ್ನಿಯನ್ನು ತುಂಬಿದ ರಾಜ್ಯಸಭೆಗೆ ಸೆಳೆದು ತಂದು ನೀನು ಮಾಡಿದ ಹವ್ಯಾಚ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚಾಸ್ಪೃತಿಯನ್ನು ಹಿಂಬಾಲಿಸುವೆಂದು ನೆನಪಿನಲ್ಲಿಡು. ಧರ್ಮನಿಷ್ಠರು ಸ್ನೇಹಶೀಲರು ಆದ ಆತ್ಮೀಯ ಬಂಧುಗಳಲ್ಲಿ ಜಗಣ್ಯವಾದ ರಾಕ್ಷಸ ವೃತ್ತಿಯನ್ನು ತೋರಿಸಿದೆ. ವರ್ಣವತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶನ, ಸರ್ಪಬಂಧ ಎಲ್ಲವನ್ನೂ ಮರೆತೆಯ? ಈಗ ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಶ್ರೇಯಸ್ಸು ಕೀರ್ತಿಯು ಎಂದಿಗೂ ಲಭಿಸುವುದಿಲ್ಲ. ದುರ್ಯೋಧನ, ನೀನಾಗಿಯೇ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟರೆ ಸರಿ, ಎಲ್ಲವನ್ನು ಅವರೇ ಅಪಹರಿಸಿ ಬಿಡುವರು. ಎಲ್ಲವನ್ನೂ ಅವರೇ ಅಪಹರಿಸಲು ಇದು ಗೋಪಿಕಾಂಗನೆಯರ ಮನಸ್ಸಿನ ಬೆಣ್ಣ ಮುದ್ದೆಯಲ್ಲವೋ ಕೃಷ್ಣ? ಕುರು ವೀರರಿಂದ ರಕ್ಷಿತವಾಗಿರುವ ಕುರು ಸಾಮ್ರಾಜ್ಯ. ನೀನು ಮಾತಿನ ಮಲ್ಲನಾದರೆ ನಾನು ಛಲದಂತ ಮಲ್ಲ. ಇದನ್ನು ಚೆನ್ನಾಗಿ ತಿಳಿದರು. ದುರ್ಯೋಧನ, ಹೋಗಲಿ, ಇಂದ್ರಪ್ರಸ್ಥಾದಿ 5 ಊರುಗಳನ್ನಾದರೂ ಕೊಡು, ಪಾಂಡವರು ಅದರಿಂದಲೇ ತೃಪ್ತರಾಗುವರು. ಏನಂದೆ ಕೃಷ್ಣ? ಮತ್ತೊಮ್ಮೆ ಹೇಳು. 5 ಊರುಗಳೇಕೆ? ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಗ್ರಾಮಗಳೇ ಸಿದ್ಧವಾಗಿರುವವು. ಎಲ್ಲರೂ ಹಲ್ಲಿಗೆ ಹೋಗಲಿ, ಒಬ್ಬೊಬ್ಬರಿಗೆ ಒಂದೊಂದು ಭಿಕ್ಷೆ ಪಾತ್ರೆಯನ್ನು ಕೊಡಿಸುವೆನು. ದುರ್ಯೋಧನ, ನಮ್ಮ ಭೀಮಸೇನನು ಮಹಾವರಟ. ಅವನೇನಾದರೂ ಸಿಡಿದು ನಿಂತರೆ ಇಡೀ ಕುರುಕುಲವನ್ನೇ ಧ್ವಂಸಗೈಯುವನು. ಅವನ ವಾಸಕ್ಕಾಗಿ ಒಂದು ಊರನ್ನಾದರೂ ಕೊಡು. ಏನಂದೆ ಕೃಷ್ಣ? ಮತ್ತೊಮ್ಮೆ ಹೇಳು. ನಮ್ಮ ಭೀಮಸೇನನು ಮಹಾವರಟ. ಅವನ ವಾಸಕ್ಕಾಗಿ ಒಂದು ಗ್ರಾಮವನ್ನಾದರೂ ಕೊಡು. ಆ ಭೀಮನಿಗೆ ಒಂದು ಊರು, ಆ ಬಣ್ಣ ಭೀಮನಿಗೆ ಒಂದು ಊರು. ಅದು ನಿನ್ನ ಭ್ರಮೆ. ಕೆಟ್ಟರು ಸರಿಯೇ, ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಈ ಕೆಚ್ಚದೆಯ ಕಟ್ಟಾಳು ಕೌರವೇಶ್ವರನನ್ನು ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ ಆ ಪಾಂಡವ ಸತಿ ಪಾಂಚಾಲಿ. ಅಂದೇ ತೊಟ್ಟೆನು ಕೃಷ್ಣ. ಭೂತ ಪೇತ್ರಗಳಿಗೆ ಒಡೆಯನಾದ ಭೂತೇಶ್ವರನೇ ಕಾಲ್ ಕೆರೆದು ಕದನಕ್ಕೆ ನಿಂತರು ಸರಿ. ಕಲಿ ಅಂಶದಿಂದ ನಿರ್ಮಿತವಾಗಿರುವ ಈ ನನ್ನ ಕುರು ಸಾಮ್ರಾಜ್ಯ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿ. ಹಸ್ತಿನಾವತಿಯ ಚಕ್ರೇಶ್ವರನಾದ ನಾನು ವಾಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿ. ಛಲವನ್ನು ಬಿಡೆ, ಜ್ಞಾನವನ್ನು ಕೊಡೆ. ಆಟ ಮಾಡಿ ಗೆಲ್ಲಲಿ ರಾಜ್ಯವ. ಆಟ ಮಾಡಿ ಗೆಲ್ಲಲಿ ರಾಜ್ಯವ. ಛಲವನ್ನು ಬಿಡದಲೆ ಕಡುಗಲಿ ದಾರ್ಪದೆ. ಛಲವನ್ನು ಬಿಡದಲೆ ಕಡುಗಲಿ ದಾರ್ಪದೆ. ಛಲವ ಜಯಿಸಿ ಗಣಮದ ಕೊಡುವುದಿಲ್ಲವೋ ರಾಜ್ಯ. ಕಡೆಯ ಮಾತಿದು ನಾ ಸಾರಿಪೇಳು. ಕೊಡುವುದಿಲ್ಲವೋ ರಾಜ್ಯ. ಹಾಕೊಂಡು ನಂತರರು ಎಂದೊಡನೆ ಯುದ್ಧವ. ಹಾಕೊಂಡು ನಂದನರು ಎಂದೊಡನೆ ಯುದ್ಧವ ಮಾಡಿ ಗೆಲ್ಲಲಿ ರಾಜ ನೋಡಿ ಕಳುವೆನ. ಮಾಡಿ ಗೆಲ್ಲಲಿ ರಾಜ ನೋಡಿ ಕಳುವೆನ. ಕೊಡುವುದಿಲ್ಲವೋ ರಾಜ್ಯವ. ಕಾಡೆಯ ಮಾತಿದು ನಾ ಸಾರಿಪೇಳು. ಕೊಡುವುದಿಲ್ಲವೋ ರಾಜ್ಯವ. ಯುದ್ಧದಲ್ಲಿ ಪಾಂಡವರು ಸೋತುನಾಚಿಯಾಗಿಯರು. ಯುದ್ಧದಲ್ಲಿ ಪಾಂಡವರು ಸೋತುನಾಚಿಯಾಗಿಯರು. ಈಕೆಯನರಿಯದೆ ಈ ರೀತಿ ಮಗಳು. ಈಕೆಯನರಿಯದೆ ಈ ರೀತಿ ಮಗಳು. ಕೊಡುವುದಿಲ್ಲವೋ ರಾಜ್ಯವ. ಕಾಡೆಯ ಮಾತಿದು ನಾ ಸಾರಿಪೇಳು. ಕೊಡುವುದಿಲ್ಲವೋ ರಾಜ್ಯವ. ಕೊಡುವುದಿಲ್ಲವೋ ರಾಜ್ಯವ. ಬಿಡುವುದಿಲ್ಲವೋ ರಾಜ್ಯವ. ಕೃಷ್ಣ, ಒಂದು ಊರಲ್ಲ ಕೃಷ್ಣ, ಒಂದು ಗೋಪಾದದ ಜಾಗದಲ್ಲಿ ಒಂದು ಮುಳ್ಳು ಮುರಿಯುವಷ್ಟು ಜಾಗವನ್ನು ಕೊಡುವುದಿಲ್ಲ.
ಕಡೆಗೂ ನನ್ನ ಮಾತನ್ನು ನಿರಾಕರಿಸಿಬಿಟ್ಟೆ ಆ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಮಾತನ್ನು ತಿರಸ್ಕರಿಸುವುದು ಉಚಿತವಲ್ಲವೇ ಯದುಕುಲ ಕಳಂಕ ಸ್ವರೂಪನೇ? ಕೌರವೇಶ್ವರ, ಈ ದರ್ಪಿತ ವಾಕ್ಯಗಳನ್ನು ನೀನು ಎಷ್ಟೊಂದು ಸಹಿಸಬಲ್ಲೆ? ಯಮಗ ವಿರೋಧಿ ಈ ಮುರಾರಿ ಯಮಗ ವಿರೋಧಿ ಕೋರಿಯಾತನೆ ತಾನು ಪುಜಿಗಳೆ ಜಾತಿ ವಿರೋಧವು ಈತನಲ್ಲಿರುವುದು ನೀತಿಯ ಮರಿಯದ ಪಿತನವನು. ಈ ಮುರಾರಿ ಯಮಗ ವಿರೋಧಿ ಕೋರಿಯಾತನೆ ತಾನು ಪುಜಿಗಳೆ. ಅಗ್ರಜ, ಇದು ಕೌರವರ ಸಭೆಯಲ್ಲ, ಪಾಂಡವರ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದು ಬಲಿಪುಷ್ಟರಾದ ಈ ವೃದ್ಧರು ನಿನ್ನ ನಂದನೆಯನ್ನು ಹೇಗೆ ತದೇ ಕಚ್ಚಿತ್ತರಾಗಿ ಕೇಳುತ್ತಿರುವರು ನೋಡು. ಸಮಯವು ದೊರಕಿದರೆ ಇವರು ಎಂತಹ ದ್ರೋಹ ಚಿಂತನೆಗೂ ಹೆದರತಕ್ಕಂಥವರಲ್ಲ. ನಡೆ ಅಗ್ರಜ, ನಾವು ಒಂದು ಕ್ಷಣವೂ ಇಲ್ಲಿ ನಿಲ್ಲಲಾಗುವುದು. ಸರಿಯಾಗಿ ಹೇಳಿದೆ ಸಹೋದರ. ಇಂತಹ ಶತ್ರುಗಳ ಮಧ್ಯೆ ನಮಗೇನು ಕೆಲಸ? ನಡೆಯುವವರ ಕುರುವೃದ್ಧರೇ, ನೀವೀ ದುರ್ಮತ್ತನನ್ನು ದಮನ ಮಾಡಲಾರದೆ ಹೋದರೆ ಈ ನಿಮ್ಮ ವಿಖ್ಯಾತ ವಂಶದ ಗೌರವವನ್ನು ಹೇಗೆ ರಕ್ಷಿಸಿಕೊಳ್ಳಬಲ್ಲಿರಿ? ನಿಮ್ಮ ಕಣ್ಣುಗಳ ಮುಂದೆ ನಡೆಯುತ್ತಿರುವ ಈ ಅತ್ಯಾಚಾರವನ್ನು ನಿಲ್ಲಿಸುವ ಇಚ್ಛೆ ಇದ್ದರೆ ಈಗಲೇ ದುರ್ಯೋಧನ, ದುಶ್ಯಾಸನ, ಶಕುನಿ ಈ ಮೂವರನ್ನು ಬಂಧನದಲ್ಲಿರಿಸಿ ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳಿರಿ. ಕುಲವನ್ನು ರಕ್ಷಿಸುವ ಸಲುವಾಗಿ ಒಬ್ಬ ಮನುಷ್ಯನನ್ನು, ಗ್ರಾಮದ ರಕ್ಷಣೆಗಾಗಿ ಕುಲವನ್ನು, ದೇಶದ ರಕ್ಷಣೆಗಾಗಿ ಗ್ರಾಮವನ್ನು, ಆತ್ಮ ರಕ್ಷಣೆಗಾಗಿ ಸರ್ವಸ್ವವನ್ನು ತ್ಯಜಿಸುವುದು ಧರ್ಮವೆಂದು ಶಾಸ್ತ್ರಗಳು ಹೇಳುವವು. ಅನೈಚ್ಛಿಕವಾದ ಯುದ್ಧದಿಂದ ಈ ಭಾರತ ವರ್ಷದ ಕ್ಷತ್ರಿಯ ವೀರ ಯೋಧರ ಪವಿತ್ರ ರಕ್ತವನ್ನು ಈ ಭೂಮಿ ಮೇಲೆ ಚೆಲ್ಲಲೇಕೆ? ಈ ಮಾನವ ಕೋಟಿಯನ್ನು ರಕ್ತಾಪ್ರಳಯದಿಂದ ಉದ್ಧರಿಸುವುದಾದರೆ ನಾನು ಹೇಳಿದಂತೆ ಮಾಡಿರಿ. ವಿದುರ, ಕುಮಾರನೇಲಿ ಹೋಗಿ ಕುಮಾರನನ್ನು ಕರೆದುಕೊಂಡು ಬಾ. ಆಜ್ಞೆ ತಾಯಿ. ಯಾರು ನನ್ನನ್ನು ಕರೆಸಿದವರು? ಮಾತೆಯ ಮಾತಲಿ ಆಲಿಸುವೀರ. ಮಾತೆಯ ಮಾತಲಿ ಆಲಿಸುವೀರ. ನುಡದಿರಲಿ ಧೈರ್ಯದಿ ಮಾಡಲಿ. ಭಾರತ ಕುಲ ತಿಲಕ ಉದಯ, ಭಾರತ ಕುಲ ತಿಲಕ. ಕುಮಾರ, ನಾನು ನಿನ್ನ ತಾಯಿ. ನಿನ್ನನ್ನು ಅಗಣ್ಯ ವ್ರತ ಉಪವಾಸವನ್ನು ಮಾಡಿ ಹಡೆದಿರುವೆ. ಕುಮಾರ, ನನ್ನ ಮಾತನ್ನು ಕೇಳು. ಅಮ್ಮ, ಈ ವಿಚಾರವು ನಿನಗೆ ತಿಳಿದಿಲ್ಲ. ನೀನಿನ್ನು ಅಂತಃಪುರಕ್ಕೆ ನಡಿ. ನನಗೆ ಇಲ್ಲಿ ಸಮಯ ಪುನಃ ಅದೇ ಮಾತು. ನಿನ್ನ ಪುತ್ರನಾಗಿ ಜನಿಸಿ ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲೇ? ಇಲ್ಲ ತಾಯಿ, ಇಲ್ಲ. ಜಗತ್ತೆಲ್ಲವೂ ಪ್ರತಿಭಟಿಸಿದರು ಈ ದುರ್ಯೋಧನ ಧರ್ಮಚ್ಯುತನಾಗುವುದಿಲ್ಲ ತಾಯಿ. ಯುದ್ಧವು ಕ್ಷತ್ರಿಯರ ಧರ್ಮ. ರಾಜ್ಯವನ್ನು ಅಪೇಕ್ಷಿಸುವವರು ಯುದ್ಧ ಮಾಡಿ ಅದನ್ನು ಪಡೆಯಲಿ. ವಾಸುದೇವ, ಇದೇ ನನ್ನ ಕೊನೆಯ ಸಂದೇಶ. ನಾವು ಸಮರ ಯಜ್ಞದಲ್ಲಿ ದೀಕ್ಷಿತರು. ನಮ್ಮೊಡನೆ ಯುದ್ಧ ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಹಾರ್ಪಾರದಲ್ಲಿ, ರಥಿಕರ ವೀರ ಘೋಷದಲ್ಲಿ. ನನಗಿನ್ನು ಸಮಯವಿಲ್ಲ. ಸಮಯವಿಲ್ಲ? ಸಮಯವೆಲ್ಲಿರುವುದು? ಆ ಧರ್ಮದ ಸುರೆಯಿಂದ ಉನ್ನತನಾದವನಿಗೆ ಸಮಯವೆಲ್ಲಿರುವುದು? ಹಸಿದ ಬೇಟೆಯ ನಾಯಿಯಂತೆ ಮೃತ್ಯು ನಿನ್ನ ಬೆನ್ನಟ್ಟಿರುವಾಗ ಸಮಯವೆಲ್ಲಿರುವುದು? ಆತ ಭಾಗ್ಯ ಕುಮಾರ, ನೀನು ನಾಶ ಹೊಂದುವೆ. ನಿನ್ನ ಸಂಗಡ ಈ ಕುರುಕುಲವೇ ನಾಶವಾಗುವುದು. ಪರಮಾತ್ಮ, ಇನ್ನು ಈಗ ದಾರಿಯಲ್ಲಾಟದಲ್ಲಿ ಏನನ್ನು ಬರೆದಿರುವೆ ದೇವ? ಏನೇನನ್ನು ಬರೆದಿರುವೆ? ಅನರ್ಥವಾಯಿತು,
ವಾಸುದೇವ, ಅನರ್ಥವಾಯಿತು. ಈ ದುರಾತ್ಮರು ನಿನ್ನನ್ನು ಬಂಧಿಸಲು ತಂತ್ರ ಹೂಡಿದ್ದಾರೆ. ಅಸಂಭವ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ಏನು ದುರ್ಯೋಧನ ದರ್ಪವು ಇಷ್ಟೊಂದು ಮಿತಿ ಮೀರಿತೆ? ಪರಮಾತ್ಮ, ಈ ಪಾಪಮಯವಾದ ಸಭೆಯಲ್ಲಿ ಒಂದು ಕ್ಷಣವೂ ಸಹ ನಿಲ್ಲಬೇಡ. ನೀನು ಈ ಕೂಡಲೇ ಹೊರಟು ಹೋಗು. ಏನು, ನಿನ್ನ ಮಗ ದುರ್ಯೋಧನನಿಗೆ ಎದರಿ ನಾನಿಲ್ಲಿಂದ ಪಲಾಯನ ಮಾಡಲೆ? ಅದು ಎಂದಿಗೂ ಆಗತಕ್ಕ ವಿಚಾರವಲ್ಲ. ರಾಜಮಹಿಷಿ ಕಂಸ, ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದಲೇ ಪಡೆದ ಈ ಕೃಷ್ಣನು ಒಬ್ಬ ದರ್ಪಾಂಗಿತ ಸಾಮಾನ್ಯ ಮನುಷ್ಯನಿಗೆ ಭೀತನಾಗಲಿ ತಾಯಿ. ರಾಜಮಹಿಷಿ, ಈ ನನ್ನ ಚಕ್ರದಲ್ಲಿ ಎಷ್ಟೊಂದು ಶಕ್ತಿ ಇದೆ ಎಂಬುದನ್ನು ನೀನು ಅರಿತಿರುವೆ. ಇದರ ಒಂದಲ್ಪಾವರ್ತದಿಂದ ಇಡೀ ಜಗತ್ತಿನ ಪ್ರಳಯವೇ ಪ್ರಾರಂಭವಾಗುವುದು. ಆಕಾಶದ ಗ್ರಹತಾರಕ ಸಮೂಹವು ಮಕ್ಕಳ ತಿರುಕಲಿನಂತೆ ಕುಣಿದಾಡತೊಡಗುವುದು. ಇಂತಹ ಕೋಟಿ ಕೋಟಿ ದುರ್ಯೋಧನರು ಗತಪ್ರಾಣರಾಗಿ ಈ ಮಣ್ಣಿನಲ್ಲಿ ಉರುಳಾಡುವರು. ಇಂತಹ ನಾನು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಭೀತನಾಗಲೆ ತಾಯಿ? ಪರಮಾತ್ಮ, ಆಕಾಶ ಭೂಮಿಗಳ ಅಲೆದಂತ ಪಾದ, ಆಕಾಶ ಭೂಮಿಗಳ ಅಲೆದಂತ ಪಾದ, ಕಾಳಿಂಗನ ಶಿರದಿ ಕುಣಿದಾಡಿದ ಪಾದ, ತಾನನದಿ ಕಲ್ಲಾದ ಸುರಗಂಗೆಯ ನಿರ್ಮಿಸಿದಂತ ಪರಮಾತ್ಮ, ತಾನನದಿ ಕಲ್ಲಾದ ಸುರಗಂಗೆಯ ನಿರ್ಮಿಸಿದಂತ ಪಾವನ ಪಾದವ ನಂಬಿದೆನಯ್ಯ. ಓ ಪಾಂಡುರಂಗ ಪ್ರಭು ವಿಠಲ ವೇಣುಗೋಪಾಲ ರುಕ್ಮಿಣಿ ಲೋಲ, ನಿನ್ನಿ ಪಾವನ ಪಾದಗಳ ಮಹಿಮೆಯ ತೋರೋ ಮಾತುಗಳ ಕಾಣಿರು ತಂದೆ ವಿಠಲ. ಓ ಪಾಂಡುರಂಗ ಪ್ರಭು ವಿಠಲ, ಪ್ರಭು ವಿಠಲ, ಪ್ರಭು ವಿಠಲ, ಪ್ರಭು ವಿಠಲ. ಪರಮಾತ್ಮ, ನಾನು ಭಯಕ್ಕಾಗಿ ಹೇಳುತ್ತಿಲ್ಲ. ಗುರುವಿನ ಅವಹೇಳನವನ್ನು ನಾನು ಹೀಗೆ ತಾನೇ ಸಹಿಸಲಿ. ಆದ್ದರಿಂದ ಈ ಕೂಡಲೇ ಇಲ್ಲಿಂದ ಹೊರಟು ಹೋಗು. ಹೇಳ್ತಾಯಿ, ಈ ದಿನ ನಿನ್ನ ಸಲುವಾಗಿ ಇಲ್ಲಿಂದ ಏಡಿಯಂತೆ ಪಲಾಯನ ಮಾಡುವನು. ನಾನು ಯಾವ ಮಹತ್ತರ ಆಶೋತ್ತರದಿಂದ ಇಲ್ಲಿಗೆ ಬಂದೆನೋ ಅದು ದೀಪವನ್ನು ಮುಟ್ಟಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕಿದ ಹುಲ್ಲು ಕಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಯಿತು. ಈ ರಾಜಸಭೆಯ ಅಶಾಂತ ವಾತಾವರಣದಿಂದ ನನ್ನ ಹೃದಯದ ಶಾಂತಿ ಕಪೋತವು ರೆಕ್ಕೆಗಳು ಹುಟ್ಟಿ ಆಡುವ ಮೊದಲೇ ದುರ್ಮರಣಕ್ಕೀಡಾಯಿತು. ನಿನ್ನ ಮಗ ದುರ್ಯೋಧನನನ್ನು ನನ್ನ ಪ್ರಿಯ ಬಂಧುವೆಂದು ಆಲಂಗಿಸಲು ಬಂದೆನು. ಆದರೆ ಅವನ ಔದಾತ್ಯವು ನನ್ನ ಗೆಳೆತನದ ವರದಸ್ತವನ್ನು ವೈರಿಯ ವಜ್ರ ಮುಷ್ಟಿಯನ್ನಾಗಿ ಮಾರ್ಪಡಿಸಿತು. ಆಸೆಯಿಂದ ಬಂದು ನಿರಾಶನಾಗಿ ಹಿಂದಿರುಗುವೆನು. ಆದರೂ ಚಿಂತೆ ಇಲ್ಲ ತಾಯಿ, ಈ ದಿನ ನಿನ್ನ ಸಲುವಾಗಿ ಇಲ್ಲಿಂದ ಏಡಿಯಂತೆ ಪಲಾಯನ ಮಾಡುವೆನು. ನಿನ್ನ ಪಲಾಯನ ನಿಲ್ಲು ವಂಚಕ! ದುಶಾಸನ, ಅಗ್ರಜ, ಕೃಷ್ಣನನ್ನು ಬಂಧಿಸಿ. ಇಗೋ, ಕತಿ ಬೇಡೈಸು ಯೋಧನನ್ನೇ ತೋರಿಗ ಕಾತಿಗಳ ಸೈರಣೆ. ಅದಕ್ಕಿಂತ ಮೊದಲು ಅದೇ ಮಾತು ಮಗಳ, ಅದಕ್ಕಿಂತ ಮೊದಲು ಅದೇ ಮಾತು ಮಗಳ. ಕುಲಗೀನ ಕುಲವ ಮರತಯ ನಡೆಯಲಿ ನಡೆಯಲಿ. ಕುಲಗೀನ ಕುಲವ ಮರತಯ ನಡೆಯಲಿ ನಡೆಯಲಿ. ಕದನದಲ್ಲಿ ನಿನ್ನ ಮಗವನಡಗಿ ಬಾ, ಕದನದಲ್ಲಿ ನಿನ್ನ ಮಗವನಡಗಿ ಬಾ, ಚತುರರಿಹ ಮರುಳೆ ಬಂದವ
ಸಂಗಾತಿಗಳ ಸೈರಣೆ 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 ಸೈರಣೆ. ಜೈ ಸಾರು ನಾನು ಸೈತೆ ಈ ನಿನ್ನ ದಾಸ. ಜೈ ಸಾರು ನಾನು ಸೈತೆ ಈ ನಿನ್ನ ದಾಸ. ಸೈರಿಸಬಲ್ಲವರಾರು ಸೈರಿಸಬಲ್ಲವರಾರು ಸೈರಿಸಬಲ್ಲವರಾರು. ಏನು ನನ್ನನ್ನು ಬಂಧಿಸುವ? ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಇಚ್ಛಿಸುವೆಯ? ದುರ್ಯೋಧನ ವ್ಯರ್ಥ, ಇದು ನಿನ್ನಿಂದ ಆಗತಕ್ಕ ಮಾತಲ್ಲ. ಶ್ರೇಷ್ಠ, ಈ ಬೆದರಿಕೆಯ ಮಾತುಗಳಿಂದ ಫಲವಿಲ್ಲ. ಸಹೋದರ ದುಶ್ಯಾಸನ, ಅಗ್ರಜ! ಬಂಧಿಸಿರಿ ಕಿಶೋರನ್ನು. ಈಗಲವಾ ಮಾಯಾವಿ ಎಲ್ಲಿರುವೆ? ಈಗಲೇ ಬಂಧಿಸ್ತಿರುವೆ. ಈಗ ಕಟ್ಟಿರಿ ನನ್ನ. ಅಗ್ರಜ, ಎಲ್ಲಿರುವೆ ಮಾಯಾವಿ? ಈಗಲೇ ಬಂದಿರುವೆ. ದುಶ್ಯಾಸನ ಎಲ್ಲಿರುವೆನೋ? ಈಗಲೇ ಬಂಧಿಸ್ತಿರುವನು ಮಾಯಾವಿ. ದಡ್ಡ, ಇದು ಶಕುನಿಯ ಗಡ್ಡ. ಎಲ್ಲಿರುವ? ಈಗಲೇ ಬಂಧಿಸ್ತಿರುವೆ. ಸಹೋದರ ಅಗ್ರಜ, ಆ ಮಾಯಾವಿ ಕೃಷ್ಣನು ಸುತ್ತಲಿರುವನು. ನಿನ್ನ ಖಡ್ಗವನ್ನು ಹೊರ ತೆಗೆದು ಸುತ್ತಲಾಡಿಸು. ಆ ಕೃಷ್ಣನ ಸಂಹಾರವಾಗುವನು. ಕರ್ಣ, ನೀನು ನನ್ನ ಸಂಗಡ ಬಾ. ನಿನ್ನೊಡನೆ ಕೆಲವು ರಹಸ್ಯವಾದ ವಿಚಾರವನ್ನು ಮಾತನಾಡಬೇಕಾಗಿರುವುದು. ಕರ್ಣ, ಎಲ್ಲಿಗೆ ಎಲ್ಲ ತೊರೆದೊಯ್ದೆಯೋ ಸ್ವಾಮಿ, ಕಾಣೆನು ಈ ಪರಿಯ ದೇವಾ, ಕಾಣೆನು ಈ ಪರಿಯ. ಪರಮಾತ್ಮ, ಕರ್ಣ,
ಪರಮಾತ್ಮ, ಪಾಂಡವರ ಪಕ್ಷಪಾತಿಯಾದ ಪುರುಷೋತ್ತಮ, ನಾನು ವೈರಿಯ ಪಕ್ಷದವನೆಂತಿದ್ದರೂ ನನ್ನನ್ನು ಇಷ್ಟೊಂದು ದೂರ ಹೇತಕ್ಕಾಗಿ ಕರೆತಂದಿದ್ದೇವಾ? ಕರ್ಣ, ನೀನು ವೈರಿಯ ಪಕ್ಷದವನೆಂತಾಗುವೆ. ನೀನು ನನ್ನ ಪ್ರಿಯ ಬಂಧು, ಪ್ರಥಮ ಪಾಂಡವ, ಕುಂತಿದೇವಿಯ ಜ್ಯೇಷ್ಠ ಪುತ್ರ. ಪರಮಾತ್ಮ, ನನ್ನ ಪ್ರಿಯ ಬಂಧುವೆ, ನಿಜ. ಪ್ರಥಮ ಪಾಂಡವನೇ, ಕುಂತಿದೇವಿಯ ಜ್ಯೇಷ್ಠ ಪುತ್ರನೇ. ಓಹೋ, ತಿಳಿಯಿತು. ಇದು ಯುದ್ಧ ಕಾಲ. ನೀನು ಮೊದಲೇ ಪಾಂಡವರ ಪಕ್ಷಪಾತಿ. ಅವರ ತಾಳಗಳನ್ನು ಕಾಯುವುದಕ್ಕಾಗಿ ನೀನು ಈ ರೀತಿ ವಂಚಿಸುತ್ತಿರುವೆಯಾ ಮಾಧವ? ಕರ್ಣ, ಪರಮಾತ್ಮ, ನನ್ನ ಮಾತು ಸತ್ಯವೆಂದು ನಂಬು. ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳಿಲ್ಲಿವೆ ಕೃಷ್ಣ. ಏಕಿಲ್ಲ ಕರ್ಣ. ನಿನ್ನ ಹೆತ್ತ ತಾಯಿಯಾದ ಕುಂತಿದೇವಿಯು, ಆಕೆಯು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮಹಾಮುನಿಗಳಿಂದ 5 ಮಂತ್ರಗಳನ್ನು ಉಪದೇಶವಾಗಿ ಹೊಂದಿ, ಆ ಮಂತ್ರಗಳು ಫಲಿಸುವವೋ ಇಲ್ಲವೋ ಎಂಬ ಸಂಶಯದಿಂದ 5 ಮಂತ್ರಗಳಲ್ಲೊಂದಾದ ಸೂರ್ಯ ಮಂತ್ರವನ್ನು ಜಪಿಸಿದಳು. ಆಗ ನೀನು ಜನಿಸಿದೆ. ಲೋಕೋಪವಾದಕ್ಕೆ ಹೆದರಿದ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ನಂತರ ನೀನು ಸೂತರ ಕೈಗೆ ಸಿಕ್ಕಿದೆ. ಅವರು ನಿನ್ನನ್ನು ಸಾಕಿ ಸಲಹಿದರು. ಈಗ ದುರ್ಯೋಧನನ ಆಸ್ಥಾನದಲ್ಲಿ ನೀನು ಮಾಂಡಲಿಕನಾಗಿ ಬೆಳಗುತ್ತಿರುವೆ. ಪಾಂಡುಕುವರರ ಸೇರುತ್ತ ನೀನು, ಪಾಂಡುಕುವರರ ಸೇರುತ್ತ ನೀನು, ಕರೆಯನು ಬೆಳ್ಳಗೈ ಧರ್ಮದಲ್ಲಿರುತ್ತ, ಕರೆಯನು ಬೆಳ್ಳಗೈ ಧರ್ಮದಲ್ಲಿರುತ್ತ, ಅನುಜರ ಸೇರೈ ಕರುಣವ ತೋರೈ, ಅನುಜರ ಸೇರೈ ಕರುಣವ ತೋರೈ, ನೀ ಬಾರೈ, ನೀ ಬಾರೈ, ರಚಿರ ಚರ ಚರ ಚರಣರ ಪೊರೆವನೆ, ರಚಿರ ಚರ ಚರ ಚರಣರ ಪೊರೆವನೆ, ಆತನು ಪ್ರೇಮದಿ ನಾಲ್ಕು ಶೂರನಿ ನಾಂಪಿ ಅಭಿರುದ ಶರಣ ಶರಣ ಶೂರನಿ ನಾಂಪಿ ಅಭಿರುದ ಮೆರೆಸಿ ಕಾನಿಜ ಹೊರಗುಣಶೀಲ, ಮೆರೆಸಿ ಗಾನಿಜ ಹೊರಗುಣಶೀಲ, ಪರಹಿತ ಪ್ರೇಮಿ ಸುಕೃತ ಗಾಮಿ, ಪರಹಿತ ಪ್ರೇಮಿ ಸುಕೃತ ಗಾಮಿ, ಬಾರಿ ಬಾರಿ ಶರಣರ ಪೊರೆವನೆ, ರಚಿರ ಚರ ಚರ ಶರಣರ ಪೊರೆವನೆ, ಆತನು ಪ್ರೇಮದಿ ಲಾಲಿಸಿ, ಆತನು ಪ್ರೇಮದಿ ಲಾಲಿಸಿ, ಶರಣರ ಪೊರೆವನ್ ಮಾತನು ಪ್ರೇಮದಿ ಲಾಲಿಸುವೀರ, 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 ಲಾಲಿಸುವೀರ. ಕರ್ಣ, ಪರಮಾತ್ಮ, ಈಗಲೂ ನೀನು ನನ್ನ ಸಂಗಡ ಬಾ. ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡಗುವನು. ಅವರಿಂದಲೂ ಸಾಮಂತ ರಾಜರಿಂದಲೂ ಹೋಲೈಸಿಕೊಳ್ಳುತ್ತಾ
ರತ್ನ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುವೆಂತೆ ಬಾ ಕರ್ಣ. ಪರಮಾತ್ಮ, ಹಾಗಾದರೆ ಲೌಕಿಕ ವೀರರಾದ ಪಾಂಡವರು ನನ್ನ ಸಹೋದರರೇ. ನಿಜ ಕರ್ಣ. ಪರಮ ಭಾಗ್ಯವತಿ ಜನನಿ ಕುಂತಿದೇವಿ ನನ್ನ ಎತ್ತ ಮಾತೆ. ಹೌದು. ಇದು ನಿಜವಾಗಿಯೂ ಸತ್ಯ ಸಂಗತಿಯೇ? ಕರ್ಣ, ನೀನು ಆರಾಧಿಸುತ್ತಿರುವ ಆ ಸೂರ್ಯ ದೇವನ ಆಣೆಗೂ ಸತ್ಯ ಸತ್ಯ ಸತ್ಯ. ಪರಮಾತ್ಮ, ಕರ್ಣ, ದೇವಾ ಶೋಧನೆಯೇ ನೀಡಿ ಆದರಿಸಿದ ಕೌರವೇಶ್ವರ, ಮತ್ತೊಂದು ಕಡೆ ಸೋದರ ವಾತ್ಸಲ್ಯವೆಂಬ ಪಾಶವನ್ನು ಕೊರಳಿಗೆ ಸುತ್ತಿರುವ ಪಾಂಡವರು
ಇವರಿರುವರಲ್ಲಿ ಯಾರನ್ನು ತ್ಯಜಿಸಲಿ, ಯಾರನ್ನು ಉಳಿಸಲಿ ದಿಕ್ಕೇ ತೋಚದಂತಾಗಿರುವುದಲ್ಲ. ಕರ್ಣ, ಪರಮಾತ್ಮ. ನಿನ್ನ ಮನಸ್ಸಿನ ಸ್ಥೈರ್ಯವನ್ನು ಕಳೆದು ನಾಶ ಮಾಡಿಕೊಳ್ಳಬೇಡ. ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನಿನ್ನನ್ನು ದುಷ್ಕೀರ್ತಿ ಕಳಂಕದಿಂದ ದೂರ ಮಾಡಿರುವೆನು. ಇನ್ನು ಮುಂದೆ ನೀನು ಯಾರನ್ನು ತ್ಯಜಿಸಬೇಕು, ಯಾರನ್ನು ಒರಿಸಬೇಕು ಎಂಬುದನ್ನು ನೀನೇ ನಿರ್ಧಾರ ಮಾಡು. ಇನ್ನೊಂದು ವಿಚಾರ ಕರ್ಣ, ಮತ್ತೊಂದು ವಿಚಾರ. ನಿನ್ನ ಹೆತ್ತ ತಾಯಿಯಾದ ಕುಂತಿ ದೇವಿಯು ನಿನ್ನನ್ನು ಕಂಡಾಗಲೆಲ್ಲ, ದೇವ ಆ ಕರ್ಣನಾರು, ಅವನನ್ನು ನೋಡಿದರೆ ನನಗೆ ಬಹಳ ಮರುಕು ಉಂಟಾಗುವುದು ಎಂದು ನನ್ನನ್ನು ಪದೇ ಪದೇ ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ಆಕೆಯೊಂದಿಗೆ ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಬಹು ಸಂಭ್ರಮದಿಂದ ಗಂಗಾತೀರಕ್ಕೆ ಬರುವರು. ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ, ಸಂತೋಷಪಡಿಸು. ಕರ್ಣ, ನಾನು ಬಂದು ಬಹಳ ವೇಳೆ ಆಯಿತು. ನಾನಿನ್ನು ಬರಲೇ ಕರ್ಣ? ಹಾಗೆ ಆಗಲಿ ಪರಮಾತ್ಮ, ಆಗಲಿ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಹೇಳತಕ್ಕವನಲ್ಲ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಪರಮ ಭಾಗ್ಯವತಿ ಜನನಿ ಕುಂತಿದೇವಿಯು ನನ್ನ ಹೆತ್ತ ಮಾತೆಯೇ. ಇದುವರೆಗೂ ಬಂಧು ವರ್ಗದವರು ಯಾರೆಂಬುದನ್ನು ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ ಇಂದು ಬಂಧು ವರ್ಗದವರು ಇಂತಹವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ. ಪಾಂಡವರನ್ನು ಕೊಲ್ಲಲೇ ಕೌರವರನ್ನು ಉಳಿಸಲೇ, ಕೌರವರನ್ನು ಕೊಲ್ಲಲೇ ಪಾಂಡವರನ್ನು ಉಳಿಸಲೇ. ಪಾಂಡು ಕುಮಾರರಂ ನಾಂ ಕೊಲ್ವೆನೆ. ಬಿಟ್ಟೊಡೆ ಕೌರವೇಂದ್ರನು ಈ ದಾರುಣಿಯೊಳ್ ಸಿರಿ ಸಂಪತ್ತಿನಿಂದ ಅಯ್ಯೋ ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವೆನಲ್ಲ. ಚಲದಿನ್ ಪಾರ್ಥನ ರುಂಡವಂ ತರಿದು, ರುಂಡವಂ ತರಿದು ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಹಿಸಲಾರದೆ ಪಾರ್ಥನ ಘೋರ ಶಿರಕ್ಕೆ ತುತ್ತಾಗಲೇ ಕುಲ ದೈವ ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿರುವುದು ಮಾಡಲಿ. ನನ್ನೆರಡು ಬಾಹುಗಳಲ್ಲಿ ಬಲವಿರುವ ತನಕ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಉಳಿದಿದ್ದು ದೈವವಿಚ್ಛೆ.